ನಮಸ್ಕಾರ. ನಿನ್ನೆ ಕಾದಿರ್ ಅವರು ನಂಗೆ ಒಂದು ಫೋನ್ ಮಾಡಿದ್ರು. ಕಳೆದ ಸಿವಿಲ್ ಹಾಸ್ಪಿಟಲ್ನಲ್ಲಿ 15-20 ದಿವಸದಿಂದ ಸರಸ್ವತಿ ಜಾಧವ್ ಅಂತ ಹೇಳಿ ಒಂದು ಅಜ್ಜಿ, ಒಂದು 50 ವರ್ಷದ ಅಜ್ಜಿ ಅಡ್ಮಿಟ್ ಆಗಿದ್ರು. ಅವ್ರಿಗೆ ಯಾರೂ ಇದ್ದಿರಕ್ಕಿಲ್ಲ. ಆಮೇಲೆ ಕಳೆದ 15 ದಿವಸದಿಂದ ಕಾದಿರ್ ಬಾಯಿ ಮತ್ತು ಸಿವಿಲ್ ಹಾಸ್ಪಿಟಲ್ ಸ್ಟಾಫ್, RMO ಆಗಲಿ, ಸೂಪರಿಂಟೆಂಡೆಂಟ್ ಆಗಲಿ, ಡಾಕ್ಟರ್ಸ್ ಆಗಲಿ, ಅವರೆಲ್ಲರೂ ಒಳ್ಳೆ ಆಕೆದ ಕೇರ್ ತಗೋತಾ ಇದ್ರು. ಆದರೆ ನಿನ್ನೆ ಮುಂಜಾನೆ ಆ ಸರಸ್ವತಿ ಅವ್ರದ್ದು ದುಃಖದ ನಿಗನ್ ಆದ ಬಳಿಕ ಕಾದಿರ್ ಬಾಯಿ ಮುಸ್ಲಿಂ ಸಮಾಜದ ಬಳಿಕ ಅವರು ಹಿಂದೂ ಸಮಾಜದ ಅಜ್ಜಿ ತಿರ್ಕೊಂಡ ಬಳಿಕ ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿದ್ರು. ಆಮೇಲೆ ನಿನ್ನೆ ನಾನು ಕೊಲ್ಲಾಪುರ್ನಲ್ಲಿ ಇದ್ದೆ. ಇವತ್ತು ಮುಂಜಾನೆ ಅವ್ರದ್ದು ಅಂತಿಮ ಕ್ರಿಯೆ ಮಾಡೋದು ಅಂತ ಹೇಳಿ ಕಾದಿರ್ ಬಾಯಿ ಅವರ ಎಲ್ಲ ಫ್ರೆಂಡ್ ನಿಸಾರ್ ಆಗಲಿ, ಅಲೆನ್ ಮೋರೆ ಆಗಲಿ, ಗಂಗಾಧರ್ ಆಗಲಿ, ಗಣೇಶ್ ಆಗಲಿ, ಗಜಾನನ್ ಮೌಲ್ಯ ಆಗಲಿ, ಇವರೆಲ್ಲರೂ ಮುಸ್ಲಿಮ್ ಮತ್ತು ಹಿಂದೂ ಇಬ್ಬರು ಕೂಡಿ ಅಜ್ಜಿದ ಅಂತಿಮ ಕ್ರಿಯೆ ಮಾಡೋದು ಸದಾಶಿವನಗರ ಸ್ಮಶಾನ ಭೂಮಿ ಮೇಲೆ ಇವತ್ತಿಗೆ ಅವ್ರದ್ದು ಅಂತಿಮ ಕ್ರಿಯೆಯನ್ನು ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತೇಳಿ ಆಸ್ ಅ ಮೇಯರ್ ಮತ್ತು ಸೋಷಿಯಲ್ ವರ್ಕರ್ ಕಾದಿರ್ ಅವರು ಹಿಂದೂ ಮುಸ್ಲಿಂ ಬಾಯಿ ಯಾಕಂದ್ರೆ ಈ ಕಳೆದ 5-6 ದಿವಸದಿಂದ ಗಣೇಶೋತ್ಸವ ಹಬ್ಬವನ್ನು ಬಹಳ ದೊಡ್ಡ ಆಚರಣೆ ನಾವು ಉತ್ಸವವನ್ನು ಮಾಡ್ತಾ ಇದ್ದೇವೆ. ಬಟ್ ಇದರಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗುವ ಸಲುವಾಗಿ ಹಿಂದೂ ಮುಸ್ಲಿಂ ಬಾಯಿ ಆಧಾರ ಅಂತ ಹೇಳಿ ಈ ಅಂತಿಮ ಕ್ರಿಯೆ ಮಾಡೋದು ಮುಸ್ಲಿಂ ಮತ್ತು ನಾವು ಎಲ್ಲರೂ ಕೂಡಿ ಇವತ್ತಿಗೆ ಸದಾಶಿವನಗರ ನಲ್ಲಿ ಮಾಡಿದ್ದೇವೆ. ಅಜ್ಜಿ ಊರ್ನು ಯಾವ್ದು ಗೊತ್ತಿಲ್ಲ. ಅವ್ರು ಅಡ್ಮಿಟ್ ಆಗಿದ್ರು ಡೈರೆಕ್ಟ್ ಅನ್ನೋನ್ ಅಂತ ಹೇಳಿ. ಸೊ ಅನ್ನೋನ್ ಅಂತ ಹೇಳಿ ಅಡ್ಮಿಟ್ ಆದ್ಬೇಕು ಸಿವಿಲ್ ಹಾಸ್ಪಿಟಲ್ ಅವ್ರ ಕೇರ್ ಟೇಕಿಂಗ್ ಮಾಡ್ತಿದ್ರು. ಕಾದಿರ್ ಬಾಯಿ ಮತ್ತು ನಾವು ಸಿವಿಲ್ ಹಾಸ್ಪಿಟಲ್ ನಲ್ಲಿ ಸ್ವಲ್ಪ ಅಡ್ಡಾಡ್ತಿರ್ತೀವಿ. ಇಂಥ ಅನ್ನೋನ್ ಯಾವ್ದ್ರ ಏನ್ರ ಇದ್ರ ಅವ್ರ ಕೇರ್ ತಗೋರ್ ಸಲುವಾಗಿ ನಾವು ಡಾಕ್ಟರ್ಸ್ ಆಗ್ಲಿ, ಬ್ರದರ್ಸ್ ಆಗ್ಲಿ, ಏನ್ ನಮ್ ಕೈಲಿ ಎಷ್ಟಾಗ್ತೈತೆ ಅಷ್ಟು ಸಾಧ್ಯ ನಾವು ಹೆಲ್ಪ್ ಮಾಡ್ತಿರ್ತೀವಿ. ಸೊ ಆ ಪ್ರಕಾರ ಕಾದಿರ್ ಬಾಯಿನೂ ಅಜ್ಜಿದ ಕೇರ್ ತಗೋತಾ ಇದ್ರು.